ನಮಸ್ತೆ ಕರ್ನಾಟಕ ಸಂಭವಾಮಿಗೆ ಸ್ವಾಗತ. ಆ ಒಂದು ಹಳ್ಳಿ ರಾತ್ರೋರಾತ್ರಿ ಖಾಲಿಯಾಗತ್ತೆ. ಬರೀ ಒಂದು ಮನೆಯಲ್ಲ, ಒಂದು ಬೀದಿಯಲ್ಲ, ಇಡೀ ಹಳ್ಳಿ ಜನ ಒಂದೇ ರಾತ್ರಿಯಲ್ಲಿ ತಮ್ಮ ಎಲ್ಲವನ್ನ ತೊರೆದು ಹೊರಟೋಗ್ತಾರೆ. ಅವರು ಎಲ್ಲಿ ಹೋದ್ರು, ಏನಾದ್ರು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇವತ್ತಿಗೂ ಅಲ್ಲಿ ಆ ಹಳ್ಳಿ ಇದೆ. ಕೆಲವು ಮನೆಗಳು ಬಿದ್ದೋದರೆ ಇನ್ನು ಕೆಲವು ಮನೆಗಳು ಚೆನ್ನಾಗಿವೆ. ಗೆಳೆಯರೆ, ನಾನು ಹೇಳ್ತಾ ಇರೋದು ರಾಜಸ್ಥಾನದಲ್ಲಿರುವ ಕುಲ್ಧಾರಾ ಎಂಬ ಗ್ರಾಮದ ಬಗ್ಗೆ. ಈ ಗ್ರಾಮದ ಈ ಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ನೋಡೋದಾದರೆ, ಈ ಗ್ರಾಮ 200 ವರ್ಷದ ಮೊದಲು ಹೀಗಿರಲಿಲ್ಲ. ಪಾಲಿವಾಲ್ ಬ್ರಾಹ್ಮಣ ಜಾತಿಯ ಜನರು ಈ ಗ್ರಾಮವನ್ನು ಕಟ್ಟಿ ಬೆಳೆಸಿದ್ರು. ಭಾರತದ ಎಲ್ಲ ಕಡೆಯೇ ಇರೋ ಹಾಗೆ ಇಲ್ಲಿನ ಜನಗಳು ವಾಸ ಮಾಡ್ತಾ ಇದ್ರು. ಎಲ್ಲ ಹಳ್ಳಿಗಳ ಹಾಗೆ ಅವರದೇ ಆದ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಂಡು ಸುಂದರ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಈಗ ಈ ಹಳ್ಳಿ ಹಾಂಟೆಡ್ ಪ್ಲೇಸ್ ಆಗಿ ಬದಲಾಗಿದೆ. ಈ ಗ್ರಾಮವನ್ನು ನೋಡೋಕೆ ಅಂತ ಬರುವ ಪ್ರವಾಸಿಗರಲ್ಲಿ ಕೆಲವರು ತಮಗೆ ವಿಚಿತ್ರ ಅನುಭವವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಈಗಲೂ ಸಾಯಂಕಾಲ 5 ಗಂಟೆಯ ನಂತರ ಇಲ್ಲಿ ಯಾರೂ ಇರೋದಿಲ್ಲ. ಇಲ್ಲಿನ ಸೆಕ್ಯೂರಿಟಿ ಕೂಡ ಸೂರ್ಯ ಮುಳುಗೋದರೊಳಗೆ ಹೊರಟು ಹೋಗ್ತಾರೆ. ಕೆಲವು ವರ್ಷಗಳ ಹಿಂದೆ ಇಲ್ಲಿಗೆ ಪ್ಯಾರಾನಾರ್ಮಲ್ ಟೀಮ್ ಬಂದು ರಾತ್ರಿಯೆಲ್ಲ ಸುತ್ತಾಡ್ತಾರೆ. ನೆಗೆಟಿವ್ ಎನರ್ಜಿ ಇದೆ ಅಂತಾನೆ ಹೇಳ್ತಾರೆ. ಅಲ್ಲಿನ ಕೆಲವು ಜನ ರಾತ್ರಿ ಹೊತ್ತಲ್ಲಿ ಈ ಗ್ರಾಮದಿಂದ ಯಾರೋ ಕೂಗಾಡುವ ಸದ್ದು, ಅಳುವ ಶಬ್ದ ಕೇಳಿಸುತ್ತೆ ಅಂತ ಹೇಳ್ತಾರೆ. ಹಗಲು ಹೊತ್ತಲ್ಲಿ ಪ್ರವಾಸಿಗರಿಂದ ತುಂಬಿದ ಈ ಗ್ರಾಮ ಕತ್ತಲಾದರೆ ಸಾಕು ಸ್ಮಶಾನದಂತೆ ಮೌನವಾಗಿ ಬಿಡುತ್ತದೆ. ಇತಿಹಾಸಕಾರರ ಪ್ರಕಾರ ಈ ಗ್ರಾಮದ ಜನ ಒಗ್ಗಟ್ಟಿನಲ್ಲಿ ನಂಬಿಕೆಯನ್ನು ಇಡ್ತಾ ಇದ್ರು. ಯಾವುದೇ ಸಮಸ್ಯೆ ಯಾರಿಗೇ ಬರಲಿ, ಎಲ್ಲೇ ಬರಲಿ, ಒಗ್ಗಟ್ಟಿನಿಂದ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ತಾ ಇದ್ರು. ಈ ಒಗ್ಗಟ್ಟೆ ಈ ಗ್ರಾಮ ಹೀಗೆ ರಾತ್ರೋರಾತ್ರಿ ಖಾಲಿಯಾಗೋದಕ್ಕೆ ಕಾರಣ ಅಂತ ಹೇಳ್ತಾರೆ. ಸುಮಾರು 18ನೇ ಶತಮಾನದಲ್ಲಿ ಜೈಸಲ್ಮೇರ್ ಊರಲ್ಲಿ ಸಲಾಮ್ ಸಿಂಗ್ ಎಂಬುವವನು ದಿವಾಣನಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ಕುಲ್ಧಾರಾ ಕೂಡ ಅವನ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ಈ ಸಲಾಮ್ ಸಿಂಗ್ ಒಬ್ಬ ಕ್ರೂರತೆ ಒಂದು ಕಡೆ ಆದರೆ, ಸುಂದರವಾಗಿರುವ ಹೆಣ್ಣು ಮಗಳು ಕಣ್ಣಿಗೆ ಕಂಡರೂ ಅವಳನ್ನು ಪಡೆಯದೆ ಬಿಡ್ತಾ ಇರಲಿಲ್ಲ. ಈ ಕಾರಣಕ್ಕೆ ಹೆಣ್ಣು ಮಕ್ಕಳು ಅವನ ಮನೆ ಎದುರು ಕೂಡ ತಿರುಗಾಡೋದಕ್ಕೆ ಭಯಪಡ್ತಾ ಇದ್ದರು. ಈ ಸಲಾಮ್ ಸಿಂಗ್ ಕುಲ್ಧಾರಾ ಗ್ರಾಮಕ್ಕೆ ಬಂದಿರ್ತಾನೆ. ಅಲ್ಲಿ ಆ ಗ್ರಾಮದ ಮುಖ್ಯ ಪಂಡಿತನ ಮಗಳನ್ನು ನೋಡಿ ಹುಚ್ಚನಂತಾಗ್ತಾನೆ. ಅವಳನ್ನು ಒಲಿಸಿಕೊಳ್ಳೋದಕ್ಕೆ ಅಂತ ನಾನಾ ರೀತಿಯಲ್ಲಿ ಪ್ರಯತ್ನಿಸಿದರೂ ಅದು ಯಾವುದೂ ಸಫಲ ಆಗೋದಿಲ್ಲ. ತಲೆಕೆಟ್ಟ ಸಲಾಮ್ ಸಿಂಗ್ ಒಂದು ಕೆಟ್ಟ ನಿರ್ಧಾರಕ್ಕೆ ಬರ್ತಾನೆ. ತನ್ನ ದೂತನನ್ನು ಕಳುಹಿಸಿ ಈ ಹುಣ್ಣಿಮೆಯ ರಾತ್ರಿ ಒಳಗೆ ಪಂಡಿತನ ಮಗಳನ್ನು ತನಗೆ ಒಪ್ಪಿಸದೆ ಹೋದರೆ ಸೈನ್ಯವನ್ನು ಕಳುಹಿಸಿ ಈ ಗ್ರಾಮವನ್ನು ಧ್ವಂಸ ಮಾಡುವುದಾಗಿ ಸಂದೇಶ ಕಳಿಸ್ತಾನೆ. ಸಲಾಮ್ ಸಿಂಗನ ಕ್ರೂರತ್ವವನ್ನು ಕಂಡು ಕೇಳಿದ ಜನಕ್ಕೆ ಈ ಸಂದೇಶ ನಿಜಕ್ಕೂ ಭಯವನ್ನುಂಟು ಮಾಡುತ್ತೆ. ಇಡೀ ಗ್ರಾಮದ ಜನ ಒಂದು ಕಡೆ ಸೇರಿ ಮುಂದೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ತಮ್ಮ ಹಳ್ಳಿಯ ಹೆಣ್ಣು ಮಗಳನ್ನು ಆ ಕ್ರೂರಿಯ ಕೈಗೆ ಒಪ್ಪಿಸೋದಕ್ಕೆ ಯಾರೂ ಸಿದ್ಧರಿರಲಿಲ್ಲ. ಅಲ್ಲಿನ ಕೆಲವು ಯುವಕರು ಸೈನ್ಯದ ವಿರುದ್ಧ ಹೋರಾಡುವುದಾಗಿ ಸಲಹೆಯನ್ನು ಕೊಡ್ತಾರೆ. ಆದರೂ ವಾಸ್ತವದಲ್ಲಿ ಅದು ಅಸಾಧ್ಯ. ಹಾಗೆ ಕೆಲವರು ಪಂಡಿತನ ಕುಟುಂಬವನ್ನು ಊರಿನಿಂದ ಬೇರೆ ಕಡೆ ಸ್ಥಳಾಂತರಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೆ ಒಂದು ವೇಳೆ ಆಗಿದ್ದೇ ಆದರೆ ಸಲಾಮ್ ಸಿಂಗ್ ಆ ಹಳ್ಳಿಯನ್ನು ಧ್ವಂಸ ಮಾಡೋದರಲ್ಲಿ ಎರಡು ಮಾತಿರಲಿಲ್ಲ. ಕೊನೆಗೆ ಯಾರ ಸಲಹೆಗಳು ಸೂಕ್ತವಾಗಲಿಲ್ಲ. ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ತಮಗೆ ಬೇಕಾದ ಅಗತ್ಯ ಮತ್ತು ಅಮೂಲ್ಯವಾದ ವಸ್ತುಗಳೊಂದಿಗೆ ಆ ಇಡೀ ಊರನ್ನು ಅಂದೇ ಬಿಟ್ಟು ಹೊರಟು ನಿಲ್ತಾರೆ. ಒಂದು ಹೆಣ್ಣು ಮಗಳ ಸಲುವಾಗಿ ಇಡೀ ಗ್ರಾಮವೇ ಒಟ್ಟಾಗಿ ನಿಂತಿದ್ದನ್ನು ನೋಡಿದ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಅನಿಸುತ್ತೆ. ಹಾಗೆ ಹೋದವರು ಎಲ್ಲಿ ಹೋದರು, ಏನಾದರೂ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿನ ಜನಗಳ ನಂಬಿಕೆಯ ಪ್ರಕಾರ ಈ ಗ್ರಾಮಕ್ಕೆ ಬಿಟ್ಟು ಹೋದವರ ಶಾಪವಿದೆಯಂತೆ. ಈಗಲೂ ಈ ಗ್ರಾಮ ಖಾಲಿಯಾಗೇ ಇದೆ. ಸರ್ಕಾರ ಅದನ್ನು ಪ್ರವಾಸಿ ತಾಣವಾಗಿ ಬದಲಾಯಿಸಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಇಲ್ಲಿನ ಜನ ಅಚ್ಚುಕಟ್ಟಾಗಿ ಪಾಲಿಸಿ ತೋರಿಸಿದಂತಿದೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.